ಇದರ ಜೊತೆಗೆ ಶಿವಮೊಗ್ಗದಲ್ಲೂ ಕೂಡ ಈ ತರನಾದ ಅವಾಂತರಗಳು ಕಂಡು ಬರ್ತಾ ಇದೆ. ಹೋಟೆಲ್ ಕೆಲಸ ಮಾಡೋ ಕಾರ್ಮಿಕನ ಕಾರ್ಡ್ ಕೂಡ ರದ್ದಾಗಿದೆ. ಅಂದ್ರೆ ಈ ತಳ್ಳೋ ಗಾಡಿಲಿ ಹೋಟೆಲ್ ಇಟ್ಕೊಂಡಿರ್ತಾರಲ್ಲ ಅಂತವರ ಕಾರ್ಡ್ಗಳು ಕೂಡ ರದ್ದಾಗಿದೆ. ಏನ್ ಸಮಸ್ಯೆ ಆಗಿರೋದೇನು? ಬೈಕ್ ಖರೀದಿ ಮಾಡೋದಕ್ಕೆ ಲೋನ್ ಮಾಡಿಸೋದಕ್ಕೆ ತೆರಳಿರ್ತಾರೆ ಇವರು. ಲೋನ್ ಬೇಕು ಅಂತ ಅಂದ್ರೆ 2 ವರ್ಷ ಐಟಿ ಕಟ್ಟಬೇಕು ಅಂತ ಹೇಳಿದ್ರು. ಹೀಗಾಗಿ ಬ್ಯಾಂಕ್ ಅಧಿಕಾರಿಯ ಮಾತಿನಂತೆ ಐಟಿ ಕಟ್ಟಿರ್ತಾರೆ ರಾಜೇಶ್ ಅನ್ನೋರು. ಲೋನ್ ಈಗ ಬಹಳಷ್ಟು ನಿಮ್ಗೆ ಗೊತ್ತಿರುತ್ತೆ, ವೆಹಿಕಲ್ ಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಐಟಿ ಕಟ್ಟಿದ್ರೆ ನಿಮ್ಗೆ ಲೋನ್ ಸುಲಭವಾಗಿ ಆಗುತ್ತೆ ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. ಹಾಗಾಗಿ ಇವರೆಲ್ಲ ಪಾಪ ಐಟಿ ಕಟ್ತಂತವ್ರು. ಈಗ ನೋಡಿದ್ರೆ BPL ಕಾರ್ಡ್ ರದ್ದಾಗಿದೆ. ರೇಷನ್ ಕಾರ್ಡ್ ಬಂದು 8 ವರ್ಷ ಆಗಿದೆ. ಈಗ 8 ವರ್ಷದಿಂದ ಅಕ್ಕಿ ಹಾಕ್ಸ್ಕೊಂಡು ಬಂದಿದ್ದೀವಿ ನಾವು. ಈ ತಿಂಗಳಲ್ಲಿ ಹೋದರೆ ಈ ತಿಂಗಳಲ್ಲಿ APL ಆಗಿದೆ ಅಂತ ಟ್ಯಾಕ್ಸ್ ಪೇಡ್ ಅಂತ ತೋರಿಸ್ತಾ ಇದೆ. ಅದರಲ್ಲಿ ಅದು ಐ ಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಐ ಟಿ ನಾವು ಏನೋ ಲೋನ್ಗಂತ ಹೋಗಿದ್ವಿ, ನಮ್ಗೆ ಗೊತ್ತಿಲ್ಲ ಅದೆಲ್ಲ ಅವ್ರು ಕರ್ಕೊಂಡೋಗಿ ಈ ಥರ ಐ ಟಿ ಮಾಡಿಸಿ ನನಗೆಲ್ಲ ಈ ಥರ ಮಾಡಿದ್ದಾರೆ. ನನಗೆ ಒಂದು ಲೋನ್ 80,000 ಲೋನ್ ಬೇಕಾಗಿತ್ತು. ಅದಕ್ಕಂತ ಹೋಗಿದ್ವಿ. ಈ ಥರ ನಿಮಗೆ ಐ ಟಿ ಮಾಡಿಸ್ಕೊಳ್ರಿ ಬರುತ್ತೆ ಅಂತ ಹೇಳಿದ್ರು. ಅದ್ರ ಕಡೆಯಿಂದ ನಾನು ಮಾಡಿಸಿದ್ದೀನಿ. ಅವರು ಬೇಕಾದರೆ ಬಂದು ತೋರಿಸಿ ನೋಡಿ ರೇಷನ್ ಕಾರ್ಡ್ ವೆರಿಫೈ ಮಾಡಿ ನನಗೆ ಕೊಡಲಿ, ಬಡವನ ಇಲ್ಲಾಂದರೆ ಮನೆ ಇದೆಯಾ ಇಲ್ಲ ಅಂತ ನೋಡಿ ಕೊಡಲಿ. ನಾವಿರೋದು ಸರ್, ನಾವು ತಿಂಡಿ ಗಾಡಿ ಸರ್, ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ಗಾಡಿ ಮುಂದ್ಗಡೆ ಫುಟ್ಪಾತ್